Hello friends. Hello dosto, namaskar. After long time we came back to our class. Meet our old friends Lahari, Madhusudan, motivation speaker Baburao. Today we are in the singing competition and the best singers are Lahari and Madhusudan are here. Come on, let's start our singing competition. ಕ್ಲಾಸಲ್ಲಿ ಫುಲ್ಲು ಗದ್ದಲವಿರುವ ಕಾರಣದಿಂದ ಇವರು ಸಾಂಗ್ ಆಡಲು ಇವಾಗ ನಮ್ಮ ಮಧುಸೂದನ್ ಅವ್ರ ಜೊತೆಗೆ ಬಾಬು ಅವರು ಜಾಯ್ನ್ ಆಗಿದ್ದಾರೆ. ಇಬ್ರು ಸೇರ್ಕೊಂಡು ಒಂದು ಕನ್ನಡ ಸಾಂಗ್ ಆಡ್ತಾರೆ, ಬನ್ನಿ ಕೇಳೋಣ. ಕಮಾನ್ ಬಾಬುರಾವ್, ಮಧುಸೂದನ್ ಪ್ಲೀಸ್ ಸಿಂಗ್. Start. One eternity later. Phone ಗೆಳತಿ, welcome, welcome. ಜೋರಾಗಾಡಲೆ ಗಾಡೆ ಗೂಡೆ ಯಾಕಮ್ಮ, ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ, ಹಾಡುವ ಸ್ವರವೆಲ್ಲವೂ ಉಸಿರಾಟ, ಪ್ರತಿ ಉಸಿರಲು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇವರಿಬ್ರು ಸಾಂಗ್ ಆಡಿ ನನ್ನ ಕಿವಿಗಳು ಪಾವನ ಆಗೋಯ್ತು, ಆ ಥರ ಸಖತ್ತಾಗಿ ಆಡ್ತಾ ಇದ್ದಾರೆ. ಈಗ ನೆಕ್ಸ್ಟು ನಮ್ಮ ಕಿವಿ ಹಾಳಾಗಿದ್ರಿಂದ ಕಿವಿ ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಲಹಾರಿ ಅವ್ರು ಆಡ್ತಾರೆ. ಬನ್ನಿ ಕೇಳೋಣ ಈಗ. ಕಾಂಪಿಟೇಷನ್ ಇಟ್ಟು ನನಗಂತೂ ಫುಲ್ಲು ತಲೆನೋವು ಬಂದ್ಬಿಟ್ಟೈತೆ, ಅಷ್ಟು ಕೆಟ್ಟಾಗಿ ಸಾಂಗ್ ಆಡ್ತವ್ರೆ. ನನ್ನ ಕೈಲಾಯ್ತಾ ಇಲ್ಲ. ಇವ್ರು ಯಾಕೆ ಚೆನ್ನಾಗಿ ಆಡ್ತಾ ಇಲ್ಲ ಅಂದ್ರೆ ಇವ್ರು ಯಾರು ನಿಜವಾದ ಸಿಂಗರ್ ಅಲ್ಲ. ಇವಾಗ ನಿಜವಾದ ಸಿಂಗರ್ ಕೈಲಿ ಸಾಂಗ್ ಆಡ್ಸೋಣ. ಇವರೇ ನೋಡಿ, ಇವರು ಯಾವ ಯೂತ್ ವೆಸ್ಟ್ ಕಾಂಪಿಟೇಷನ್ ಅಲ್ಲೆಲ್ಲ ಗೋಲ್ಡ್ ಮೆಡಲಿಸ್ಟ್, ಸ್ಟೇಟ್ ಲೆವೆಲ್ ಆಡಿ ನಾ ಇಂಟರ್ನ್ಯಾಷನಲ್ ಹೋಗೋದಂದೇ ಬಾಕಿ. ಪ್ಲೀಸ್ ನಿಮ್ಮ ಮಗ ತೋರಿಸಿ. ಅವ್ರು ಕುಂತಿದಾರಲ್ಲ ಆಕಾಶ್ ಅಂತ, ಅವರು ಕನ್ಸರ್ಟ್ಸ್ ಕಾನ್ಸರ್ಟ್ ಅಲ್ಲಿ ಮಾತ್ರ ಆಡೋದು, ಅಷ್ಟು ದೊಡ್ಡ ವ್ಯಕ್ತಿ ಅವರು. ಇಲ್ಲೆಲ್ಲ ಆಡಕ್ಕೆ ಹೋಗಲ್ಲ. ಅವ್ರಿಗೆ ಏನಂದ್ರೆ ಲಕ್ಷ ಗಟ್ಟಲೆ ದುಡ್ಡು ಕೊಡ್ಬೇಕು. ನಮ್ಮ ಹತ್ರ ಅಷ್ಟು ಬಡ್ಜೆಟ್ ಇಲ್ಲ. ನಾವು ವಿಡಿಯೋನೇ ಯಾವ್ದೋ ನೋಕಿಯಾ ಫೋನಲ್ಲಿ ಮಾಡ್ತಾ ಇದೀವಿ ನಾವು. ಅವ್ರಿಗೆ ದುಡ್ಡು ಕೊಡೋಷ್ಟೆಲ್ಲ ನಮಗಿಲ್ಲ. ಅದಕ್ಕೆ ಅವನ್ನ ಸೈಡ್ ಕುಣಿಸ್ಬಿಟ್ಟಿದ್ದೀವಿ ನಾವು. ಇಲ್ಲೋಗ್ಬೇಕು ಅಂತ ಅವರು ಹಂಸಲೇಖತರ ಸಾಹಿತ್ಯ, ಹೊಸ್ದಾಗಿ ಸಾಹಿತ್ಯ ಬರ್ದೇ ಆಡೋದವ್ರು, ಅಷ್ಟು ತಲೆ ಐತೆ ಅವ್ರದ್ದು. ಯಾವ್ದಾದ್ರು ಒಂದು ಸಾಹಿತ್ಯ ಹೇಳಿ ಮಿಸ್ಟರ್ ಮಲ್ಲಿಕಾರ್ಜುನ. ಅವ್ರ ಸಾಹಿತ್ಯ ನೋಡಿ ಬಿಕ್ಕಿ ಬಿಕ್ಕಿ ನಗ್ತಾ ಇದ್ದಾರೆ ನೋಡಿ. ಇವ್ರು ನೋಡಿ, ಇವರು ಬೆಸ್ಟ್ ಸಿಂಗರ್ ಅಂದ್ಬಿಟ್ಟು ಸಾಂಗ್ ಆಡ್ತಾ ಇಲ್ಲ. ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. KGF ಡೈಲಾಗ್ ತರ ಈಗ ಆಫರ್ ಕ್ಲೋಸಸ್ ಅಂತ ಲಾಸ್ಟ್ 17 ಸಾಂಗ್ ಆಡ್ಲಿಲ್ಲ ಅಂದ್ರೆ ರಿಜೆಕ್ಷನ್ ಇವ್ರದ್ದು. ಒಂದು ಹೇಳ್ದಟ್ಕೆ ರೆಡಿ ಆಯ್ತವ್ರೆ. ಹಿಂಗೆ ನಾವು ಅವ ಮೇಂಟೈನ್ ಮಾಡಿದ್ವಿ. ಇವರ ಕಿರಕಿರೆಯಿಂದ ನಾನೊಂದು ಸಾಂಗ್ ಆಡೋದಿಗೆ ಜೋರಾಗಿ ಭಾವಗಳ ಬೀಸೆ
ಒಪ್ಪುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿಯಾದೆ. ಮಾಧುರ್ಯವಾದೆ, ಹೊರಗಾಗಿ ನಿನ್ನ ಖಾಲಿದೆ. ಸಿಹಿ ಕಹಿ ಆದರೂ ಪ್ರತಿ ಕ್ಷಣ ಜೊತೆಯಾಗಿರು. ಇನ್ನೂ ಬೇಕಾಗಿದೆ ಒಲವು, ಇನ್ನೂ ಬೇಕಾಗಿದೆ. ಥ್ಯಾಂಕ್ ಯು. వావ్, మీ చిరునవ్వు, మీ నడక, వావ్, నైస్. ಅತ್ಯುತ್ತಮವಾಗಿ ಸಾಂಗ್ ಆಡಿ ಪ್ರೇಕ್ಷಕರ ಕಿವಿಗೆ ತಂಪಾಗಿ ಗಾಳಿಯನ್ನು ಹೊಂದಿದ್ದಾರೆ. ಇವರ ನೀ ನನ್ನ ಲವ್ವರ ಪ್ರೇಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು.